ಹಾಯ್ ನಮಸ್ಕಾರ. ಇದೊಂದು ಗಾಡಿ ಶೈನು ಇಲ್ಲಿ ಕೆ ಆರ್ ಪುರಮ್ಮು ಆ ಕಡೆಯಿಂದ ಬಂದಿತ್ತು. ಕಸ್ಟಮರ್ ತಂದಿದ್ದರು. ಕಸ್ಟಮರ್ ಬಂದು ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ 3 ಪ್ಲಾಟ್ಫಾರ್ಮಲ್ಲಿ ನೋಡಿದ್ರಂತೆ. ಸರಿ ಅಂತೇಳಿ ಏನಂತ ಪ್ರಾಬ್ಲಮ್ ಅಂತಂದರೆ ಗಾಡಿ ಕರೆಕ್ಟಾಗಿ ಪಿಕಪ್ ಇಲ್ಲ, ಮೈಲೇಜ್ ಇಲ್ಲ, ಮತ್ತು ಆ ಥರ ಈ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು. ಸರಿ ಅಂತೇಳಿ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಶೋರೂಮಲ್ಲಿ ಎಲ್ಲೂ ಕಡೆ ಮಾಡಿಸಿದ್ರು, ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಸರ್, ನೀವು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀರಾ, ಅದಕ್ಕೋಸ್ಕರ ನಿಮ್ಮ ವೀಡಿಯೋಸ್ ನೋಡ್ಕೊಂಡು ಬಂದೆ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಗಾಡಿ ಎಲ್ಲ ಬಿಚ್ಚಿ ಫಿಲ್ಟರು, ಚೈನು, ಬ್ರೇಕ್ಗಳು, ಪ್ಲಗ್ಗು, ಆಯಿಲ್ ಫಿಲ್ಟ್ರು, ಏರ್ ಫಿಲ್ಟ್ರು, ಥ್ರಾಟಲ್ ಬಾಡಿ, ಪೆಟ್ರೋಲ್ ಫಿಲ್ಟ್ರು ಎಲ್ಲನೂ ನೀಟಾಗೆಲ್ಲ ರೆಡಿ ಮಾಡಿ, ಕಸ್ಟಮರ್ಗೆ ಯಾವ ಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಗಾಡಿನ ಆ ಥರ ನೀಟಾಗೆಲ್ಲ ರೆಡಿ ಮಾಡಿ ಅವ್ರ ಮುಂದೆನೇ ಐಟಮ್ ಎಲ್ಲ ತಂದು ಅವ್ರ ಮುಂದೆನೇ ಹಾಕಿ ಎಲ್ಲ ಗಾಡಿ ಎಲ್ಲ ರೆಡಿ ಆದಮೇಲೆ ಕಸ್ಟಮರ್ ಓಡಿಸಿ ನೋಡಿಬಿಟ್ಟು ರಿವ್ಯೂ ಕೊಟ್ಟಿದ್ದಾರೆ. ನೀವು ಬಂದುಬಿಟ್ಟು ಇನ್ನೊಂದು ಏನಂತ ಹೇಳಿದ್ರೆ, ಇವತ್ತು ಇನ್ನು ಏನು ಮಾತಾಡ್ತಾ ಇದ್ದೀನಿ ಅಂದರೆ, ಯಾರಾದರೂ ಮೆಕ್ಯಾನಿಕ್ಕು ಹೆಲ್ಪರ್ ಆಗಲಿ, ಫುಲ್ ಮೆಕ್ಯಾನಿಕ್ ಆಗಲಿ ಈ ವಿಡಿಯೋನ ನೋಡ್ತಾ ಇದ್ದರೆ, ನಿಮಗೆ ರೂಮ್ ಬೇಕು, ನಮ್ಮ ಹತ್ರ ಕೆಲಸ ಇದೆ, ನಿಮಗೆ ರೂಮ್ ಇಲ್ಲ, ರೂಮ್ ಬೇಕು ಅಂತ ಹೇಳಿದ್ರು ನಾನು ರೂಮ್ ಕೊಡೋಕ್ಕೆ ರೆಡಿ ಇದ್ದೀನಿ. ನೀವು ಯಾರಾದರೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು, ಇಲ್ಲ ಮೆಸೇಜ್ ಮಾಡ್ಬೋದು, ಮೆಕ್ಯಾನಿಕ್ ಅಂತ ಹೇಳ್ಬಿಟ್ಟು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಸಾನ್ವಿ ಬೈಕ್ ಗ್ಯಾರೇಜ್ ಅಂತೇಳಿ. ಯಾರೇ ಮೆಕ್ಯಾನಿಕ್ ಇದ್ದರೂ, ಯಾರಿಗೆ ಇಂಟ್ರೆಸ್ಟ್ ಇದ್ದರೂ ದಯವಿಟ್ಟು ಫೋನ್ ಮಾಡ್ಬೋದು, ಇಲ್ಲ ನಾನು ಮೆಸೇಜ್ ಮಾಡಿದ್ರೆ ಅಂದರೆ ಕಮೆಂಟ್ ಮಾಡಿದ್ರೆ ನಾನು ನಂಬರ್ ಕೊಡ್ತೀನಿ ನಿಮಗೆ. ಮತ್ತು ಯಾರೇ ಗಾಡಿ ಸರ್ವಿಸಿಂಗ್ ತರ್ತೀನಿ ಅಂತ ಹೇಳಿದ್ರು, ನೀವು ಫೋನ್ ಮಾಡಿಕೊಂಡು ನೀವು ಫ್ರೀ ಮಾಡಿಕೊಂಡು, ಇಲ್ಲ ರಜಾ ಮಾಡ್ಕೊಂಡು ನಿಮ್ಮ ಕೆಲಸ ಎಲ್ಲ ನೀಟಾಗಿ ಮುಗಿಸ್ಕೊಂಡು ಬನ್ನಿ. ಇಲ್ಲ ಅಕಸ್ಮಾತ್ ಆ ಥರ ಏನಾದಿದ್ದರೆ ಬಂದು ಬಿಟ್ಬಿಟ್ಟು ಹೋಗ್ಬಿಡಿ, ನನಗೆ ಸರ್ವಿಸ್ ಮಾಡಿಬಿಟ್ಟು ನಿಮಗೆ ಕೊಡ್ತೀನಿ ಗಾಡಿ, ಓಕೆನಾ? ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಎಲ್ಲಿಂದ ಬಂದ್ರಿ? ನಾವು ಕೆ ಆರ್ ಪುರಂ ರಾಮತಿ ನಗರದಿಂದ ಬಂದಿದ್ದೀವಿ. ಹೌದಾ? ಯಾವುದ್ರಲ್ಲಿ ನೋಡ್ಕೊಂಡು ಬಂದ್ರಿ ಸರ್? ನಾವು ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ನೋಡ್ಕೊಂಡು ಬಂದಿರೋದು. ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿದ್ರಾ ಸರ್? ಮಾಡಿದ್ದೀವಿ ಸರ್. ಗಾಡಿ ಏನು ಪ್ರಾಬ್ಲಮ್ ಇತ್ತು ಸರ್? ಗಾಡಿ ಪಿಕಪ್ ಇಲ್ಲ, ಮೈಲೇಜ್ ಇಲ್ಲ, ಹಾಂ, ಸ್ವಲ್ಪ ಪ್ರಾಬ್ಲಮ್ ಇತ್ತು, ಒಂದು ನಾಯ್ಸ್ ಥರ ಬರ್ತಾ ಇತ್ತು. ಅದರಿಂದ ನಿಮ್ಮನ್ನ ಇನ್ಸ್ಟಾಗ್ರಾಮ್ ನೋಡಿಕೊಂಡು ಇದು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ವಿಸಿಟ್ ಮಾಡಿರೋದು. ಓಕೆ. ಇವಾಗ ಕೆಲಸ ಮಾಡಿದ್ವಲ್ಲ, ಇವಾಗ ಪ್ರಾಬ್ಲಮ್ ಇತ್ತಲ್ಲ, ಕೆಲಸ ಎಲ್ಲ ಸರ್ವಿಸ್ ಎಲ್ಲ ಮಾಡೋದಲ್ಲ, ನಿಮ್ಮ ಮುಂದೆನೇ ಮಾಡೋದಲ್ಲ, ಇವಾಗ ಗಾಡಿ ಓಡಿಸಿ ನೋಡಿದ್ರೆ ಏನು ಅನಿಸ್ತಾ ಇದೆ? ಸ್ಮೂತಾಗೈತೆ ಸರ್. ಶೋರೂಮ್ನಲ್ಲಿ ಸರ್ವಿಸ್ ಮಾಡೋಕ್ಕಿಂತ ಇಲ್ಲಿ ನಿಮ್ಮ ಹತ್ರ ಇನ್ನೂ ಸ್ಮೂತಾಗೈತೆ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಓಕೆ, ಖುಷಿಯಾಗಿದೆ, ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ನಮ್ಮ ಥರ ಬಂದ್ಬಿಟ್ಟು ಇನ್ನೂ ಕಸ್ಟಮರ್ಗೂ ಬಂದ್ಬಿಟ್ಟು ನಿಮ್ಮ ಥರ ಮಾಡಿದ್ರೆ, ನಿಮ್ಮ ಹತ್ರ ಮಾಡಿಸ್ಕೊಂಡು ಹೋದರೆ ಇನ್ನೂ ಸಂತೋಷ ಆಗಿದೆ. ಥ್ಯಾಂಕ್ ಯು ಸರ್. ಇದು ಬಿಲ್ ಏನು ಅನಿಸ್ತು ಸರ್? ಬಿಲ್ಲು ಏನಿಲ್ಲ ಸರ್, ಶೋರೂಮ್ಗಿಂತ ಕಡಿಮೆನೇ ಐತೆ ಸರ್. ಕಡಿಮೆ ಇದೆಯಾ? ಶೋರೂಮ್ಗಿಂತ ಕಡಿಮೆನೇ ಐತೆ. ತುಂಬ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು.